ನಮಸ್ಕಾರ. ನನ್ನ ಹೆಸರು ಆಶಾ. ನಾನು ಶ್ರೀ ಶಂಕರ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ನರ್ಸಿಂಗ್ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ದಿನ ನಾನು ಆಪರೇಷನ್ ಆಗಿರುವಂತಹ ರೋಗಿಗಳಿಗೆ ಗಾಯಗಳಿಗೆ ಹೇಗೆ ಡ್ರೆಸ್ಸಿಂಗ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ. ನಾವು ಯಾವುದೇ ಪ್ರೊಸೀಜರ್ ಮಾಡೋದಕ್ಕಿಂತ ಮುಂಚೆ ರೋಗಿಗೆ ನಾವು ಏನ್ ಪ್ರೊಸೀಜರ್ ಮಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಬೇಕಾಗುತ್ತೆ. ರೋಗಿಯ ಗೌಪ್ಯತೆಯನ್ನು ಕಾಪಾಡೋದು ಕೂಡ ನಮ್ಮ ಜವಾಬ್ದಾರಿಯಾಗಿರುತ್ತದೆ. ಆದ್ರಿಂದ ನಾವು ಪೇಷಂಟ್ಗೆ ಪ್ರೈವಸಿಯನ್ನ ಕೊಡಬೇಕಾಗುತ್ತೆ. ಡ್ರೆಸ್ಸಿಂಗ್ ಮಾಡೋದಕ್ಕಿಂತ ಮುಂಚೆ ಡ್ರೆಸ್ಸಿಂಗ್ ಮಾಡೋದಕ್ಕೆ ಬೇಕಾಗಿರುವಂತಹ ಥಿಂಗ್ಸ್ ಗಳನ್ನ ನಾವು ರೆಡಿಯಾಗಿ ಇಟ್ಕೋಬೇಕಾಗುತ್ತೆ. ಜೊತೆಗೆ ಇನ್ನೊಬ್ಬರ ಸಹಾಯನೂ ಬೇಕಾಗುತ್ತೆ. ಡ್ರೆಸ್ಸಿಂಗ್ ಮಾಡೋದಕ್ಕಿಂತ ಮುಂಚೆ ನಾವು ಹ್ಯಾಂಡ್ ವಾಶ್ ಮಾಡಬೇಕಾಗುತ್ತೆ. ಆ ನಂತರ ಒಂದು ಕ್ಲೀನ್ ಗ್ಲೌಸ್ ಅನ್ನ ವೇರ್ ಮಾಡಬೇಕು. ನಂತರ ಇದಕ್ಕೆ ಮುಂಚೆ ಮಾಡಿರುವಂಥ ಡ್ರೆಸ್ಸಿಂಗ್ ಅನ್ನ ತೆಗಿಬೇಕಾಗುತ್ತೆ. ಕೆಲವು ಸಾರಿ ಆ ಪ್ಲಾಸ್ಟರ್ ಅವರ ಚರ್ಮಕ್ಕೆ ಅಂಟಿಕೊಂಡಿರೋದ್ರಿಂದ ನಾವು ನಾರ್ಮಲ್ ಸಲೈನ್ ಹಾಕಿ ಆ ಗಮ್ಮನ್ನು ಬಿಡಿಸಿ ನಂತರ ನಿಧಾನವಾಗಿ ತೆಗಿಬೇಕಾಗುತ್ತೆ, ಇಲ್ಲಾಂದ್ರೆ ಅವರಿಗೆ ನೋವಾಗುತ್ತೆ. ನಂತರ ನಮ್ಮ ಗ್ಲೌಸ್ ಅನ್ನ ತೆಗಿಬೇಕು ಹಾಗೂ ಹ್ಯಾಂಡ್ ರಬ್ ಯೂಸ್ ಮಾಡಬೇಕಾಗುತ್ತೆ. ಈಗ ನಾವು ಡ್ರೆಸ್ಸಿಂಗ್ ಮಾಡೋದಕ್ಕಿಂತ ಮುಂಚೆ ಸ್ಟರೈಲ್ ಗ್ಲೌಸ್ ಅನ್ನ ಬಳಸಬೇಕು. ನಾವು ಡ್ರೆಸ್ಸಿಂಗ್ ಮಾಡೋದಕ್ಕಿಂತ ಮುಂಚೆ ವೂಂಡ್ ಹೇಗಿದೆ ಅನ್ನೋದನ್ನ ಒಂದ್ಸಲ ಅಬ್ಸರ್ವ್ ಮಾಡಬೇಕಾಗುತ್ತೆ. ವೂಂಡಲ್ಲಿ ಏನಾದರೂ ಪಸ್ ಡಿಸ್ಚಾರ್ಜು, ಕ್ಯೂ ಥರ ಇರೋದು, ಅಥವಾ ಏನಾದರೂ ಸೋರ್ತಾ ಇದೆ, ಕೆಂಪಾಗಿದೆ, ಸರೌಂಡಿಂಗಲ್ಲಿ ಇನ್ಫೆಕ್ಷನ್ ಆಗಿರುವಂಥ ಚಾನ್ಸಸ್ ಇದೆ ಅನ್ನೋ ಥರ ಏನಾದರೂ ಇದ್ದರೆ ನಾವು ಕಲ್ಚರ್ ಸ್ವ್ಯಾಬನ್ನು ತಗೋಬೇಕಾಗುತ್ತೆ, ಟೆಸ್ಟ್ಗೆ ಕಳಿಸ್ಬೇಕಾಗುತ್ತೆ. ವೂಂಡ್ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ, ಹೆಲ್ದಿ ಆಗಿದೆ ಅಂತಂದರೆ ನಾವು ಡೈರೆಕ್ಟಾಗಿ ಡ್ರೆಸ್ಸಿಂಗ್ ಮಾಡಬಹುದು. ಒಳಗಡೆಯಿಂದ ಹೊರಗಡೆಗೆ ಕ್ಲೀನ್ ಮಾಡ್ಕೋಬೇಕು. ಪ್ರತಿ ಸಾರಿ ನಾವು ಕ್ಲೀನ್ ಮಾಡುವಾಗ ಗಾಜನ್ನು ಬೇರೆ ಬೇರೆ ಗಾಜನ್ನು ಯೂಸ್ ಮಾಡಬೇಕಾಗತ್ತೆ. ಪ್ರತಿ ಸಾರಿನೂ ಒಂದು ಗಾಜನ್ನು ಯೂಸ್ ಮಾಡಿದ ಮೇಲೆ ಅದನ್ನು ಡಿಸ್ಕಾರ್ಡ್ ಮಾಡಬೇಕು. ನಂತರ ಬೆಟಡಿನ್ ಸೊಲ್ಯೂಷನ್ನಲ್ಲಿ ಕ್ಲೀನ್ ಮಾಡ್ಕೋಬೇಕು. ಇದನ್ನು ಕೂಡ ಒಳಗಡೆಯಿಂದ ಹೊರಗಡೆಗೆ ಕ್ಲೀನ್ ಮಾಡ್ಕೋಬೇಕು. ನಂತರ ಗಾಯಕ್ಕೆ ಸ್ಟರೈಲ್ ಆಗಿರುವಂತಹ ಗಾಜನ್ನು ಹಾಕಬೇಕಾಗುತ್ತೆ. ನಂತರ ಸ್ಟರೈಲ್ ಪ್ಯಾಡ್ ಅನ್ನು ಹಾಕಬೇಕು. ನಂತರ ಪ್ಲಾಸ್ಟರ್ ಹಾಕಿ ವೂಂಡನ್ನು ಸೆಕ್ಯೂರ್ ಮಾಡಬೇಕು. ನಂತರ ಗ್ಲೌಸ್ಗಳನ್ನು ರಿಮೂವ್ ಮಾಡಬೇಕು. ಪ್ರೊಸೀಜರ್ ಮುಗಿದ್ಮೇಲೆ ನಮ್ಮ ಕೈಗಳನ್ನು ವಾಶ್ ಮಾಡ್ಕೋಬೇಕು.